ಪ್ರೈಸ್ ಬಂದು ರುಪೀಸ್ 300. ನಾನು ಪ್ಲಾನ್ ಮಾಡ್ತಿದ್ದೀನಿ ಯಾಕೆ ಜಯನಗರ್ಗೆ ಹೋಗಬಾರ್ದು ನೆಕ್ಸ್ಟ್ ಶಾಪಿಂಗ್ ವ್ಲಾಗ್ ಮಾಡೋಕ್ಕೆ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ನನ್ನ ಎತ್ತಿ ಮನೆಗೆ ಆಚೆ ಹಾಕ್ತೀನಿ, ಹಂಗಂದ್ರೆ ಹಂಗಲ್ಲ. ಇವಾಗ ಶಾಪಿಂಗ್ ಹೊರಡ್ತಾ ಇದ್ದೀವಿ. ಸೊ ನಾನು, ಮಮ್ಮಿ, ಸ್ವಪ್ನ ಅಂತಿಗೆ ಎಲ್ಲಿಗೆ ಹೋಗ್ತೀವಿ, ಏನೇನು ತಗೊಳ್ತೀವಿ, ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ನೀವೆಲ್ಲ ನೋಡಬೇಕು ಅಂದರೆ ಈ ಫುಲ್ ವೀಡಿಯೋನ ನೋಡಿ. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ನಾವು ಫಸ್ಟ್ ಟೈಮ್ ಹೋಗ್ತಿರೋದು ಆ ಜಾಗಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ. ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್. ನಾವು ಹೇಗೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ನಿಮಗೆಲ್ಲ ತೋರಿಸ್ತೀವಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್. ಫಸ್ಟು ನಾವು ಮನೆ ಹತ್ರ ಆಟೋ ಬುಕ್ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಸೊ ಅಲ್ಲಿಂದ ನಮ್ಮ ಹೋಗಬೇಕಾಗಿರೋ ಪ್ಲೇಸ್ಗೆ ಹೋಗ್ಬೋದು ಮೆಟ್ರೋಯಿಂದ ಅಂತ. ಸೊ ಈಗ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀವಿ. ಸೊ ದಿಸ್ ಇಸ್ ಕ್ಯಾರ್ಪುರಂ ಮೆಟ್ರೋ ಸ್ಟೇಷನ್. ಈಗ ಮೆಟ್ರೋ ಕೂಡ ಬಂದಿದೆ. ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ, ಎಸ್, ಇಟ್ಸ್ ಫೈನಲಿ ಟೈಮ್ ಟು ರಿವೀಲ್. ನಾವು ಹೋಗ್ತಿರೋದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗಿಗೆ. ಸೊ ಇದು ಕೂಡ ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಹೇಗಿರುತ್ತೆ ಏನು ಅಂತ ಒಂಚೂರು ಗೊತ್ತಿಲ್ಲ. ನಾವು ಹೀಗೆ ವೀಡಿಯೋಸ್ ನೋಡಿಕೊಂಡು ಬೇರೆಯವ್ರು ಹೇಳಿದ್ದನ್ನ ಕೇಳಿ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಹೋಗಿದ ತಕ್ಷಣ ತುಂಬಾ ವೆರೈಟೀಸ್ ಆಫ್ ಕುರ್ತೀಸು, ಟಾಪ್ಸು, ಅಂದರೆ ಸ್ಟ್ರೀಟಲ್ಲಿ ಈ ಥರ ಇಕ್ಕೊಂಡು ಮಾರ್ತಿದ್ರು. ಸೊ ಅದರಲ್ಲಿ ನಮಗೆ ಯಾವ್ದು ಬೇಕೋ ಕ್ಲೀನಾಗಿ ನೋಡಿ, ಕ್ವಾಲಿಟಿ ನೋಡಿ ಎಲ್ಲ ಚೂಸ್ ಮಾಡಬೇಕು. ಮಧ್ಯಾಹ್ನ ಟೈಮ್ ಆಗಿತ್ತು ಅಂದ್ಬಿಟ್ಟು ಊಟ ಕೂಡ ಮಾಡಬೇಕಿತ್ತು. ಸೊ ಅದಕ್ಕೆ ಅಲ್ಲೇ ಇರೋ ಒಂದು ಹೋಟ್ಲಲ್ಲಿ ಮಸಾಲೆ ದೋಸೆ ತಗೊಂಡ್ವಿ. ಹೆಂಗಿದೆ ಹೆಂಗಿದೆ ಸ್ಟ್ರೇಟ್ ಮಲ್ಲೇಶ್ವರನಿಂದ ನಮ್ಮ ಮನೆಗೆ ಲ್ಯಾಂಡ್ ಆಗಿದ್ದೀನಿ. ಸೊ ಮಲ್ಲೇಶ್ವರದಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹಾಗೆ ಇಲ್ಲ, ಏನು ತೊಗೊತಿದ್ದೀವಿ ಏನು ತೊಗೊತಾ ಇಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ಮನೆಗೆ ಬಂದು ಏನೇನು ಫೈನಲ್ ಆಗಿ ತೊಗೊಂಡಿದ್ದೀವಿ, ಪರ್ಚೇಸ್ ಮಾಡಿದ್ದೀವಿ ಅಂತ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಷ್ಟೆಲ್ಲ ಬಟ್ಟೆ ನಾನು ತೊಗೊಂಡಿರೋದು. ಇಷ್ಟೆಲ್ಲ ಬಟ್ಟೆ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಅಫ್ಕೋರ್ಸ್ ನನಗೀಗ ಇನ್ನೊಂದು ಸ್ವಲ್ಪ ಡೇಸಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಹೊಸ ಬಿಗಿನಿಂಗ್ಗೆ ಹೊಸ ಬಟ್ಟೆ ಬೇಕಾಗಿತ್ತು. ಸೊ ಅದಕ್ಕೆ ಹೊಸ ಹೊಸ ಕಲೆಕ್ಷನ್ಸ್ನ ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಸೊ ನಿಮಗೂ ಹಾಗೆ ತೋರಿಸ್ತೀನಿ, ಪ್ರೈಸ್ ಮತ್ತು ಡೀಟೇಲ್ಸ್ ಕೂಡ ಹೇಳ್ತೀನಿ. ನಾವು ಮಲ್ಲೇಶ್ವರಂಗೆ ಹೋಗಿದ್ದು ಫಸ್ಟ್ ಟೈಮ್. ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ಎಷ್ಟೊಂದು ಜನ ವಿಡಿಯೋ ಮಾಡಿದರು, ಹಾಗೆ ಹೇಳಿದರು. ಸೊ ಅದಕ್ಕೆ ನಾವು ಹೋಗಿ ಟ್ರೈ ಮಾಡೋಣ ಅಂತ ಹೋಗಿದ್ದು. ಅಂದರೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಕೂಡ. ಆದರೆ ನೀವು ನೋಡಿ ಯಾವ ಥರ ಮೆಟೀರಿಯಲು ಏನು ಅಂತ ನೋಡಿ ನೀವು ಡಿಸೈಡ್ ಮಾಡಿ ತೊಗೋಬೇಕು. ಸೊ ನಾವು ಡಿಸೈಡ್ ಮಾಡಿ ತೊಗೊಳೋಷ್ಟರಲ್ಲಿ ಇದೆ ಬಟ್ಟೆ. ಆ್ಯಂಡ್ ಕಾಟ್ ಸೆಟ್ಟು ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಜಾಸ್ತಿ ಪ್ರೈಸಸ್ಸು ಇರಲ್ಲ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡೋಣ ಯಾವ ಥರ ಕಲೆಕ್ಷನ್ಸ್ ನಾನು ತೊಗೊಂಡಿದ್ದೀನಿ, ನಿಮಗೂ ತೋರಿಸ್ತೀನಿ. ನಿಮ್ಗೆ ಯಾವ ಕಲೆಕ್ಷನ್ ಅಂದರೆ ಯಾವ ಡ್ರೆಸ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಕಮ್ ಲೆಟ್ಸ್ ಬಿಗಿನ್. ಸೊ ಫಸ್ಟು ಈ 4 ಏನಿದೆ, ಈ ಜೀನ್ಸ್ ಟಾಪ್, ಜೀನ್ಸ್ ಪ್ಯಾಂಟು ಮತ್ತು ಈ ಟಾಪ್ಸು ಲಾಸ್ಟಲ್ಲಿ ಹೇಳ್ತೀನಿ. ಯಾಕಂದರೆ ಇದು ಕೂಡ ನಾವು ಲಾಸ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಮನೆಗೆ ವಾಪಸ್ ಬರಬೇಕಿತ್ತು. ಸೊ ಆಗ ನೋಡಿ ಪರ್ಚೇಸ್ ಮಾಡಿದಂತೆ ಈ 4 ಪೀಸ್ ಲೇಟಾಗಿ ತೋರಿಸ್ತೀನಿ. ಸೊ ಫಸ್ಟು ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಸೊ ಫಸ್ಟ್ ಹೋಗಿದ ತಕ್ಷಣ ನಾವು ಪರ್ಚೇಸ್ ಮಾಡಿದಂಥ ಟಾಪ್ ಇದೆ. ಶಾರ್ಟ್ ಕುರ್ತಿ ಟಾಪ್ ಥರ, ಇಲ್ಲಿ ಫುಲ್ಲು ಎಂಬ್ರಾಯ್ಡ್ರಿ ಇದೆ. ತುಂಬಾ ಇಷ್ಟ ಆಯಿತು. ಹಾಗೆ ರೀಸನಬಲ್ ಪ್ರೈಸಲ್ಲಿ ಇತ್ತು ಅಂತ ತೊಗೊಂಡಿದ್ದು. ಫುಲ್ ಕುರ್ತಿ ಫುಲ್ಲು ಪ್ರಿಂಟೆಡ್ ಥರ ಈ ಥರ ಇದೆ. ಪ್ರೈಸ್ ಬಂದು ರುಪೀಸ್ 300. ಹೋಗಿದ ತಕ್ಷಣ ಫಸ್ಟು ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಫುಲ್ ಕನ್ಫ್ಯೂಷನ್ ಆಗೋಯ್ತು. ಯಾಕಂದರೆ ಇಡೀ ಸ್ಟ್ರೀಟ್ ಫುಲ್ಲು ಕುರ್ತೀಸು, ಪ್ಯಾಂಟ್ಸು, ಪ್ಲಾಜೋಸು ಅದೇ ಇಟ್ಕೊಂಡಿರ್ತಾರೆ. ಸೊ ಯಾವ ಶಾಪಲ್ಲಿ ಏನು ಪರ್ಚೇಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಹೋಗಿದ ತಕ್ಷಣ ಇದೊಂದು ಟಾಪ್ ಬೇರೆ ಬೇರೆ ಕಲೆಕ್ಷನ್ಸ್ ಇತ್ತು. ಡಬಲ್ ಕಲರಲ್ಲಿ ಇತ್ತು, ಹಾಗೆ ಡೈ ಮಾಡಿರೋಂಥ ಕಲರ್ಸಲ್ಲೂ ಇತ್ತು. ಆದರೆ ಯಾಕೋ ಪ್ಲೇನ್ ಥರ ಈ ಥರ ಒಂದು ಎಂಬ್ರಾಯ್ಡ್ರಿ ಕುರ್ತಿ ಇರಲಿ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಸೊ ಆ್ಯಂಡ್ ಎಸ್, ಇದನ್ನು ಸೈಡಿಗೆ ಇಕ್ಕುವ. ಈ 4 ಕುರ್ತೀಸು ತಗೊಂಡಿದ್ದು. ನೆಕ್ಸ್ಟು ಎಲ್ಲ ಒಂದೇ ಶಾಪಲ್ಲಿ ತೊಗೊಂಡಿದ್ದು. ಶಾಪ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಸ್ಟ್ರೀಟಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಪರ್ಚೇಸ್ ಮಾಡಿದಂಥದ್ದು. ಸೊ ಫಸ್ಟ್ ಕಲೆಕ್ಷನ್ ಒಂದು ಬಂದು ಸೊ ಈ ಥರ ಫ್ಲೋರಲ್ ಕಲರಲ್ಲಿದೆ. ತುಂಬ ವೈಬ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಡಿಸೈನ್ ಕೂಡ ಬಂದಿದೆ.
ಸೊ ಅದಕ್ಕೆ ಇದು ಪ್ಲೇನ್ ಕುರ್ತಿ ಯಾವುದಕ್ಕಾದ್ರೂ ಮ್ಯಾಚ್ ಮಾಡಿಕೊಂಡು ಲೆಗಿನ್ಗೆ ಹಾಕೊಳ್ಳೋಣ ಅಂದ್ಬಿಟ್ಟು ತಗೊಂಡೆ. ಸೊ ಇದರ ಪ್ರೈಸ್ ಬಂದು ಎಷ್ಟು ಮಮ್ಮಿ? 200. ಯಾ 200 250. 250 ಅನ್ಸುತ್ತೆ. ಸೊ ಅದಕ್ಕೆ 4 ಪರ್ಚೇಸ್ ಮಾಡಿದ್ವಿ. ಸೊ ಫಸ್ಟ್ ಒನ್ ಇದಾಗಿದೆ. ಸೆಕೆಂಡ್ ಒನ್ ಬಂದು ಈ ವೈಬ್ರೆಂಟ್ ಕಲರ್ ಅಲ್ಲಿ ಇದೆ. ಇಲ್ಲಿ ಒಂದು ಕುಟಿ ಕುಟಿ ಎಲಿಫೆಂಟ್ಸ್ ಕೂಡ ಪ್ರಿಂಟೆಡ್ ಆಗಿದೆ. ಇದು ಕಲರು ಬೇರೆ ಬೇರೆ ಕಲರ್ ಅಲ್ಲಿ ಇತ್ತು. ಅದು ನನಗೆ ಇದು ಗ್ರೀನ್, ಯಾವ ಕಲರ್, ಓಷನ್ ಗ್ರೀನ್ ಬರುತ್ತಲ್ಲ ಆ ತರ ಕಲರ್ ಅಲ್ಲಿ ತಗೊಂಡಿದ್ದೀನಿ. ನೀವು ಅನ್ಕೊಂತಿರ್ಬೋದು ಏನಪ್ಪ ಹೊಸ ಬಟ್ಟೆ ಈ ತರ ರಿಂಕಲ್ಸ್ ಆಗಿದೆ ಅಂದ್ಬಿಟ್ಟು. ನಾನು ಆಲ್ರೆಡಿ ಒನ್ ಟೈಮ್ ವಾಶ್ ಮಾಡಿ ಆಮೇಲೆ ವಿಡಿಯೋ ಮಾಡ್ತಿರೋದು. ಹೊಸ ಬಟ್ಟೆ ಹಾಗೆ ಮೈ ಮೇಲೆ ಹಾಕೋಬಾರ್ದು ಅಂದ್ಬಿಟ್ಟು ವಾಶ್ ಮಾಡಿದ್ದೀನಿ. ಹಾಗೆ ಕೆಲವು ಬಟ್ಟೆ ವಾಶ್ ಮಾಡಿದ ತಕ್ಷಣ ಶ್ರಿಂಕ್ ಆಗುತ್ತೆ. ಸೊ ಅವಾಗ ನಿಮಗೆ ಮತ್ತೆ ಸ್ಟಿಚ್ ಮಾಡಿಸ್ಬೇಕಾ ಬೇಡವಾ ಅಂತ ಡೀಟೇಲ್ ಆಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಒಂದ್ಸತಿ ವಾಶ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಎಲ್ಲ ಡ್ರೆಸ್ಸಸ್ನ ನಾನು ವೇರ್ ಮಾಡಿಲ್ಲ. ಸೊ ಫಸ್ಟ್ ತಂದಿದ ತಕ್ಷಣನೇ ಕ್ಲೀನಾಗಿ ವಾಶ್ ಮಾಡಿ ಒಣಗಾಕಿ ಆಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲ ಮಾಡಾಗಿದ್ದಾದ್ಮೇಲೆ ನಾನು ವೇರ್ ಮಾಡಿ ಸ್ಟಿಚಿಂಗ್ ಮಾಡಿಸ್ಬೇಕಾ ಬೇಡವಾ ಅಂತ ನೋಡಿ ಆಮೇಲೆ ಸ್ಟಿಚಿಂಗ್ ಕೊಡ್ತೀನಿ. ಯಾಕಂದರೆ ನಾನಿಲ್ಲಿ ತಗೊಂಡಿರೋದೆಲ್ಲ ನನಗಿಂತ ಒಂದು ಸೈಜ್ ಜಾಸ್ತಿ ಆಗುತ್ತೆ. ಯಾಕಂದರೆ ಆಲ್ರೆಡಿ ಹೇಳಿದಾಗೆ ವಾಶ್ ಮಾಡಿದ ತಕ್ಷಣ ಶ್ರಿಂಕ್ ಆಗುತ್ತೆ. ಸೊ ಅದಕ್ಕೆ ಇವಾಗ ನಾನು ಕರೆಕ್ಟಾಗಿರೋ ಸೈಜ್ ತೊಗೊಂಡ್ರೆ ಆಮೇಲೆ ಶ್ರಿಂಕ್ ಆಗೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಅಲ್ಲ. ತೊಗೊಂಡಿದ್ದು ಪರ್ಚೇಸ್ ಮಾಡಿದ್ದೆ ಅಲ್ವಾ, ಎಲ್ಲ ಟೈಟ್ ಆಗೋಗುತ್ತೆ. ಸೊ ಅದಕ್ಕೆ ನಾನು ವಾಶ್ ಮಾಡಿದಾದ್ಮೇಲೆ ವೇರ್ ಮಾಡಿ ಸ್ಟಿಚಿಂಗ್ ಕೊಡೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಇದೊಂದು ಎಂಬ್ರಾಯ್ಡ್ರಿ, ಮಿಷಿನ್ ಎಂಬ್ರಾಯ್ಡ್ರಿ ಕುರ್ತಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲ್ ಏನಂದರೆ ಈ ಕಡೆ ಕೂಡ ಸೈಡ್ಸ್ ಕಟ್ಟಲು ಕೂಡ ಈ ಥರ ಎಂಬ್ರಾಯ್ಡ್ರಿ ಬಂದರೆ ತುಂಬಾ ಇಷ್ಟ ಆಯಿತು. ಮಮ್ಮಿ ಇದ್ಕೊಂಡು ಬೇರೆ ತಗೊಳ್ಳೋಣ ಅಂತ ಹೇಳಿದ್ರು. ಇದೇ ಕಲರಲ್ಲಿ ಬೇರೆ ಡಿಸೈನ್ ಇತ್ತು, ಆದರೆ ಬೇಡ ಇದು ಒಂಥರ ವೆರೈಟಿ ಆಗಿದೆ, ಈ ಕಡೆ ಎಲ್ಲ ಎಂಬ್ರಾಯ್ಡ್ರಿ ಬಂದಿದೆ ಅಂದ್ಬಿಟ್ಟು ಸೊ ಅದಕ್ಕೆ ಈ ಕಲರ್ನ ಚೂಸ್ ಮಾಡಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕಾಟನ್ ಮೆಟೀರಿಯಲ್ ಅನಿಸುತ್ತೆ. ಸೊ ಇಟ್ಸ್ ನೈಸ್. ಇದೆಲ್ಲ 250 ಕೊಟ್ಟಿದ್ದು. ಇಲ್ಲೆಲ್ಲ ಯಾವುದು ಯೆಲ್ಲೋ, ಬ್ಲೂ ಕಲರು ಮತ್ತು ಸಿಲ್ವರ್ ಕಲರಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಹಾಗೆ ಕುರ್ತಿ ಫ್ರಂಟ್ ಬಂದರೆ ಇಲ್ಲೆಲ್ಲ ಫ್ಲವರ್ ರೋಸ್ ಬುಟ್ಟಾಸ್ ಕೊಟ್ಟಿದ್ದಾರೆ. ಸೆಲ್ಫ್ ಕಲರಲ್ಲಿದೆ. ಸೊ ನಿಮಗೆ ಕಾಣಿಸ್ತಿದೆಯೋ ಎಲ್ಲ ಗೊತ್ತಿಲ್ಲ. ಇಲ್ಲೆಲ್ಲ ನೋಡಿ ಹೇಳಿದಾಗೆ ಇಲ್ಲೂ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ವೇರ್ ಮಾಡಿ ಹೇಗಿರುತ್ತೋ ನೋಡಬೇಕು. ನನಗಂತೂ ಇದೇ ಫಸ್ಟ್ ಇಷ್ಟ ಆಗಿದ್ದು. ಸೊ ನೋಡ್ಬೋದು ಹೇಗಿರುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಒನ್ ಇದು ನನ್ನ ಫೇವ್ರೆಟ್ ಕಲರ್. ಯಾಕಂದರೆ ನೋಡಿದ ತಕ್ಷಣ ಇದು ಇಷ್ಟ ಆಯಿತು. ಫೇವ್ರೆಟ್ ಕಲರ್ ಅಂತ ಏನಿಲ್ಲ, ಬಟ್ ವೈಬ್ರೆಂಟ್ ಆಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಸೀಕ್ವೆನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಫ್ಲವರ್ಸಲ್ಲಿ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕುರ್ತಿ ಫುಲ್ ಬಂದರೂ ಕೂಡ ಫುಲ್ಲು ಹೈಬಿಸ್ಕಸ್ ಅಂದರೆ ಏನದು, ಏನು ಮಮ್ಮಿ ಅದು ಫ್ಲವರ್, ಚೆಂಡು ಅಲ್ಲ, ರೆಡ್ ಕಲರಲ್ಲಿ ಬರುತ್ತಲ್ಲ ಅದು ಯಾವುದೋ ಹೂವು ಗೈಸ್, ಹೈಬಿಸ್ಕಸ್ ಅಂತ ಇಂಗ್ಲೀಷಲ್ಲಿ ಅಂತೀನಿ. ಸೊ ಇಲ್ಲಿ ಕೂಡ ಬೀಚಲ್ಲಿ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ನೆಕ್ಕು ವಿ ಶೇಪಲ್ಲಿದೆ. ಸೊ ಎಸ್ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ನೋಡಿದ ತಕ್ಷಣ ಇದ್ರಲ್ಲಿ ಬೇರೆ ಬೇರೆ ಕಲರ್ ಇತ್ತು. ಯಾವ್ದಿತ್ತು ಅಂದರೆ ಪಿಂಕ್ ಮತ್ತು ಗ್ರೀನ್ ಏನೋ ಇತ್ತು. ಆದರೆ ಈ ಕಲರ್ ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನೇ ತಗೊಂಡೆ. ದಿಸ್ ಇಸ್ ಹೌ ಇಟ್ ಇಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಬಂದೆ. ಸೊ ಈಗ ಪ್ಲೇನ್ ಕುರ್ತೀಸ್ ಸೆಟ್ ಮುಗಿದ್ದು. ನೆಕ್ಸ್ಟ್ ಬರೋದು 2 ಪೀಸ್ ಸೆಟ್ಟು. 2 ಪೀಸ್ ಸೆಟ್ಟಲ್ಲಿ ನಾರ್ಮಲ್ ಆಗಿ ಈಗ ಕಾರ್ಡ್ ಸೆಟ್ ತುಂಬಾ ಟ್ರೆಂಡಿಂಗಲ್ಲಿದೆ. ನಾನು ನಾರ್ಮಲ್ ಕಾರ್ಡ್ ಸೆಟ್ ಬದಲು ಈ ಥರ ಅಂಬ್ರೆಲಾ ಕಟ್ಟಲ್ಲಿ ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ಅಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇದ್ವು ಕಾರ್ಡ್ ಸೆಟ್ಟಲ್ಲಿ. ಶಾರ್ಟ್ ಕಾರ್ಡ್ ಸೆಟ್, ಅಂದರೆ ಟಾಪ್ ಬಂದು ಶಾರ್ಟ್ ಆಗಿರೋದು, ಲಾಂಗ್ ಆಗಿರೋದು. ಬಟ್ ನನಗೆ ಟ್ರೆಡಿಷ್ನಲ್ ವೇರ್ಗೂ ಹಾಕಬೇಕು, ಹಾಗೆ ಕಾಲೇಜ್ ವೇರ್ಗೂ ಹಾಕಬೇಕು ಅಂದ್ಬಿಟ್ಟು ನಾನು ಈ ಥರ ಒಂದು ಚೂಸ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿದೆ. ನನಗೆ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ಫ್ಲವರ್ ನಂದು ಮೋಸ್ಟ್ ಆಫ್ ದ ಡ್ರೆಸ್ಸಸಲ್ಲಿ ಫ್ಲವರೇ ಪ್ರಿಂಟೆಡ್ ಇರೋದು. ಯಾಕಂದರೆ ಅದೇ ಒಂದು ಸ್ವಲ್ಪ ವೈಬ್ರೆಂಟ್ ಆಗಿ ಚೆನ್ನಾಗಿ ಬ್ರೈಟಾಗಿ ಕಾಣಿಸೋದು ಅಂತ. ಸೊ ಇದೊಂದು ಲ್ಯಾವೆಂಡರ್ ಆ್ಯಂಡ್ ಆಲ್ ಕಲರ್ ಮಿಕ್ಸಲ್ಲಿದೆ. ಸೊ ಈ ಒಂದು ಕಾರ್ಡ್ ಸೆಟ್ ಇದು ಟಾಪು. ಸೊ ಟಾಪಲ್ಲಿ ಫುಲ್ಲು ಕೆಳಗಡೆಗಂತ ಅಂದರೆ ಬಾಟಮ್ಗಂತ ಈ ಥರ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫಸ್ಟ್ ಬಟನ್ಸ್ ಓಪನ್ ಆಗಲ್ಲ, ಇದು ಆಲ್ರೆಡಿ ಅಟ್ಯಾಚ್ಡ್ ಅಂತ. ಆಮೇಲೆ ನೆಕ್ ಬಂದು ಕಾಲರ್ ನೆಕ್ ಇದೆ. ನನ್ನ ಹತ್ರ ಇರೋ ಕುರ್ತೀಸ್ ಎಲ್ಲ ಫುಲ್ ಕಾಲರ್ ಇರಲಿಲ್ಲ. ಸೊ ಇದೊಂದು ಕಾಲರ್ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡೆ. ಸೊ ದಿಸ್ ಇಸ್ 3/4 ಸ್ಲೀವ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ ನಾನು ತೊಗೊಂಡಿರೋ ಕುರ್ತೀಸಲ್ಲಿ ಮತ್ತು ಕಾರ್ಡ್ ಸೆಟ್ಟಲ್ಲೆಲ್ಲ 3/4 ಸ್ಲೀವ್ ಬಂದಿರೋದು. ಈಗ ನಾರ್ಮಲ್ ಆಗಿ ಸ್ಲೀವ್ಲೆಸ್ ಎಲ್ಲ ಕಾಲೇಜಲ್ಲಿ ಅಲಾವ್ ಇರಲ್ಲ. ಸೊ ಅದಕ್ಕೆ ನಾನಂತ ಕಲೆಕ್ಷನ್ಗೂ ಹೋಗೋಕೆ ನೋಡಿಲ್ಲ. ಯಾಕಂದರೆ ನನಗೆ ಬೇಸಿಕ್ ಆಗಿ ಟ್ರೆಡಿಷ್ನಲ್ ವೇರ್ಗೂ ಹಾಕಬೇಕು. ಆಲ್ರೆಡಿ ಹೇಳ್ದಾಗೆ ನಾನು ಕಾಲೇಜ್ ವೇರ್ಗೂ ಹಾಕಬೇಕು. ಸೊ ಸ್ಲೀವ್ಲೆಸ್ ಎಲ್ಲ ತೊಗೊಂಡು ಮನೇಲೇ ಹಾಕೋಬೇಕಿತ್ತು, ಇಲ್ಲ ಮೋಸ್ಟ್ಲಿ ಎಲ್ಲ ಹೊರಗಡೆ ಹೋದಾಗ ಹಾಕೋಬೇಕಿತ್ತು. ಸೊ ಯಾಕೆ ಅಂದ್ಬಿಟ್ಟು ಅದು ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡ್ಬೋದು, ಹೇಗಿದ್ರು ಆನ್ಲೈನಲ್ಲಿ ನೋಡ್ತೀವಿ. ಸೊ ಆ ಥರ ಎಲ್ಲ ಬೇಡ ಅಂದ್ಬಿಟ್ಟು ಈ ಥರ
ಫುಲ್ ಸ್ಲೀವ್ 3/4 ಸ್ಲೀವ್ಸ್ಗೆ ಆಪ್ಟ್ ಮಾಡಿದೆ. ಆ್ಯಂಡ್ ಪ್ಯಾಂಟ್ ಬಂದು ಅದರದ್ದು ಲೈಟ್ ಕಲರಲ್ಲಿ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಇದು ನಾರ್ಮಲ್ ಸ್ಟ್ರೇಟ್ ಕಟ್ ಪ್ಯಾಂಟು. ಸೊ ಈ ಥರ ಕಲರಲ್ಲಿದೆ. ಆ್ಯಂಡ್ ಎಸ್ ನಾಡಿ ಅಂದಾಗಿ ಸ್ಟ್ರಿಂಗ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈಗ ಟೂ ಪೀಸ್ ಸೆಟ್ಟಲ್ಲಿ ಇದೊಂದೇ ಪರ್ಚೇಸ್ ಮಾಡಿದ್ದು. ಆಮೇಲೆ ನೆಕ್ಸ್ಟ್ ಎಥ್ನಿಕ್ ವೇರಲ್ಲಿ ಅಂದರೆ ಇದ್ರ ಪ್ರೈಸ್ ಹೇಳಿಲ್ಲ. ಎಷ್ಟಾಯ್ತು ಮಮ್ಮಿ ಪ್ರೈಸು? 650 750 ಅನ್ಸುತ್ತೆ. 750. ಇದು ಪ್ರೈಸ್ ಬಂದು 750 ಯಾವ್ದು ಅಂದರೆ ಇದ್ರದ್ದು 750 ಆಗಿದೆ. ಆನ್ಲೈನಲ್ಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ಬಟ್ ಮೆಟೀರಿಯಲ್ ಹೇಗೆ ಬರುತ್ತೋ ಏನೋ, ಯಾವ ಥರ ಕ್ವಾಲಿಟಿ ಇರುತ್ತೋ, ಪ್ರೀಮಿಯಮ್ ಆಗಿರುತ್ತೋ ಅಂತ ಗೊತ್ತಿರಲ್ಲ. ನಾವು ಎಷ್ಟೊಂದು ಸತಿ ಪರ್ಚೇಸ್ ಮಾಡಿದ್ದೀವಿ ಆನ್ಲೈನಲ್ಲಿ. ಬಟ್ ಈ ಥರ ಎಲ್ಲ ಒಂದು ಹೈ ಬಜೆಟಲ್ಲಿ ಪರ್ಚೇಸ್ ಮಾಡ್ತಿರೋದು. ಇದೆಲ್ಲ ಕಾಸ್ಟ್ ಎಷ್ಟಾಯಿತು ಅಂತ ಆಮೇಲೆ ಹೇಳ್ತೀನಿ. ಸೊ ಅದಕ್ಕೆ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾವು ಜಾಸ್ತಿ ತಗೊಳ್ಬೇಕಾದ್ರೆ ಯಾವ ಥರ ಮೆಟೀರಿಯಲ್ ಬರುತ್ತೋ ಏನು ಅಂತ ಗೊತ್ತಿರಲ್ಲ. ಸೊ ಅದಕ್ಕೆ ನಾವು ಮಲ್ಲೇಶ್ವರಂಗೆ ಹೋಗಿ ಪರ್ಚೇಸ್ ಮಾಡಿದಂಥದ್ದು. ನಾವು ಹೋಗಿದ್ದ ಡೇ ಬಂದು ಸಂಡೇನಾ ಮೇ ಬಿ ಸಂಡೇ ಆಯಿತು. ಆಲ್ಮೋಸ್ಟ್ 1 ವೀಕ್ ಆದಮೇಲೆ ಹೇಳ್ತಾ ಇದ್ದೀನಿ. ಸೊ ನೆನಪಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದು 3 ಪೀಸ್ ಸೆಟ್. ಇದು ಫುಲ್ ಚೂಟಿದಾರ್ ಸೆಟ್. ಸೊ ಫಸ್ಟ್ ಬಂದು ಇದು. ನನಗಂತೂ ಈ ವೈಟ್ ಕಲರ್ ಅಂತೂ ತುಂಬಾ ಇಷ್ಟ ಆಗೋಯ್ತು. ಯಾಕೆ ಅಂದರೆ ಇಲ್ಲಿ ಲೈಟ್ ಪಿಂಕು, ಡಾರ್ಕ್ ಪಿಂಕು, ಗ್ರೀನಲ್ಲೆಲ್ಲ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬುಟ್ಟಾಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದೊಂದು ಆರ್ಗ್ಯಾನ್ಸಾ ಮೆಟೀರಿಯಲ್ಲಿ ಇರೋದು. ಆ್ಯಂಡ್ ದಿಸ್ ಇಸ್ ಆಲ್ಸೋ 3/4 ಸ್ಲೀವ್ಸ್. ಆ್ಯಂಡ್ ಇಲ್ಲಿ ರೌಂಡ್ ನೆಕ್ ಇದೆ. ಆ್ಯಂಡ್ ಹಾಗೆ ಇಲ್ಲಿ ಪೋಟ್ಲಿ ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಟ್ರೆಡಿಷ್ನಲ್ ವೇರ್ಗೆ ಅಂತೂ ಸೂಪರ್ ಆಗಿರುತ್ತೆ. ಇದು ಫುಲ್ ಮೇಲಿಂದ ಬಾಟಮ್ ಗಂಟು ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಸೊ ನೋಡಿದ ತಕ್ಷಣ ಮಮ್ಮಿ ಬೇರೆ ಕಲರ್ ತೊಗೊಂಡ್ರು, ವೈಟ್ ಗಲೀಜಾಗುತ್ತೆ ಒಗೆಯೋಕ್ಕಾಗಲ್ಲ ಅಂದ್ಬಿಟ್ಟು. ಇಲ್ಲ ಮಮ್ಮಿ ಇದೇ ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡೆ. ಓಕೆ, ವೈಟಿಗೆ ಆಪೋಸಿಟ್ ಅಂದರೆ ಇಲ್ಲಿ ಎಂಬ್ರಾಯ್ಡ್ರಿ ಏನು ಮಾಡಿದಾರೋ ಲೈಟ್ ಪಿಂಕು ಮತ್ತು ಡಾರ್ಕ್ ಪಿಂಕಲ್ಲಿ, ಸೊ ಅದೇ ಕಲರ್ನ ಇಲ್ಲಿ ಡೈ ಮಾಡಿಸಿ ಈ ಥರ ಡ್ಯೂಯಲ್ ಕಲರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಪ್ಯಾಂಟ್ ಬಂದು ಆಬ್ವಿಯಸ್ಲಿ ವೈಟಲ್ಲೇ ಇರುತ್ತೆ, ಯಾಕಂದರೆ ಅದನ್ನು ಬೇರೆ ಕಲರಲ್ಲಿ ಕೊಡೋಕ್ಕಾಗಲ್ಲ. ಆ್ಯಂಡ್ ಹಿಯರ್ ಇಸ್ ದ ಪ್ಯಾಂಟ್. ಇದು ಕೂಡ ನಾರ್ಮಲ್ ಸ್ಟ್ರೇಟ್ ಕಟ್ ಪ್ಯಾಂಟ್. ಇಲ್ಲಿ ಲಾಸ್ಟಲ್ಲಿ ಈ ಥರ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಬಂದು ಇದಕ್ಕೆ 750 ಅಲ್ಲಮ್ಮ, 750 ಆಗಿದೆ. ಎಲ್ಲ ಪ್ರೈಸಸ್ ಕೂಡ ರೀಸನಬಲ್ ಅನಿಸ್ತು. ಯಾಕಂದರೆ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಏನು ಅಷ್ಟೊಂದು ಜಾಸ್ತಿ ಅನಿಸಲಿಲ್ಲ. ಆ್ಯಂಡ್ ಹಾಗೆ ನಾವು ಕೂಡ ಮಲ್ಲೇಶ್ವರ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಹೇಗಿರುತ್ತೆ ಏನು ಅಂತ ನನಗೂ ಗೊತ್ತಿರಲಿಲ್ಲ ಪ್ರೈಸ್ ರೇಂಜ್ ಏನು ಅಂತ. ಸೊ ಫಸ್ಟ್ ಟೈಮ್ ಹೋಗಿದ್ದಕ್ಕೂ ತುಂಬ ಕಲೆಕ್ಷನ್ಸ್ ಚೆನ್ನಾಗಿರೋದು ಸಿಕ್ಕಿದೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದಕ್ಕೆ ಗೈಸ್ ಪ್ಯಾಂಟ್ ಇತ್ತೋ ಇಲ್ಲ ಅವ್ರು ಕೊಟ್ಟಿಲ್ವೋ ಒಂದು ಗೊತ್ತಿಲ್ಲ. ಬಟ್ ವೇಲೋ ಆ್ಯಂಡ್ ಈ ಕುರ್ತಿ ಒಂದು ಕೊಟ್ಟಿದ್ದಾರೆ. ಇದು ಸೈಡ್ ಕಟ್ ಏನದು ಏನು ಮಮ್ಮಿ ಅದು? ಅನಾರ್ಕಲಿ ಅಲ್ಲ, ನಾಯ್ರಾ ಕಟ್. ಸೊ ನಾಯ್ರಾ ಕಟ್ಟಲ್ಲಿದೆ ನೋಡಿ. ನಾಯ್ರಾ ಕಟ್ ಅನ್ನೋದು ಇಲ್ಲಿ ಫ್ರಂಟಲ್ಲಿ ಈ ಥರ ಕಟ್ ಬಂದಿರುತ್ತೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ನೋಡಿದ ತಕ್ಷಣ ಇಷ್ಟ ಆಯಿತು. ಫಸ್ಟ್ ನಾವು ಅಂದರೆ ಮುಂದಕ್ಕೆ ಹೋಗಿದ್ವಿ ಶಾಪ್ ಬೇಡ ಅಂದ್ಬಿಟ್ಟು. ಆ್ಯಂಡ್ ವಾಪಸ್ ಬರೋವಾಗ ಈ ಪೀಸ್ ಬೇರೆಯವ್ರಿಗೆ ಯಾರಿಗೋ ತೋರಿಸ್ತಿದ್ರು. ಸೊ ಅವಾಗ ಇಷ್ಟ ಆಗಿ ಅವ್ರು ಬೇಡ ಅಂದಿದ್ರು. ನನಗೆ ಇಷ್ಟ ಆಗಿ ನಾನು ತೊಗೊಂಡೆ. ಸೊ ತುಂಬಾ ಚೆನ್ನಾಗಿದೆ. ಇದು ಫುಲ್ ಸೈಡ್ ಕಟ್ಟಿದೆ, ಅಂಬ್ರೆಲಾ ಕಟ್ಟಿದೆ. ಆ್ಯಂಡ್ ಇಲ್ಲಿ ನಾಯ್ರಾ ಕಟ್ಟಿದೆ. ಆ್ಯಂಡ್ ಇಲ್ಲಿ ಮೇಲ್ ಕೂಡ ಫುಲ್ಲು ಸೀಕ್ವೆನ್ಸ್ ವರ್ಕು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಇದೆ. ಆ್ಯಂಡ್ ಹ್ಯಾಂಡ್ಸಲ್ಲೂ ಕೂಡ ಇಲ್ಲಿ 3/4 ಸ್ಲೀವ್ಸ್ಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಆ್ಯಂಡ್ ಇದು ಪ್ಯಾಂಟ್ ಹೇಳಿದೆ ಆಲ್ರೆಡಿ, ಅವರು ಇತ್ತೋಗಿಲ್ಲ ಕೊಟ್ಟಿವೆಲ್ಲ ಮಿಸ್ ಆಗಿದೆ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ವೇಲ್ ಈ ಥರ ಇದೆ. ನಾನೇನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದರೆ ಇದನ್ನು ಬೇರೆಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ, ಬೇರೆ ಶಾರ್ಟ್ ಕುರ್ತಿಗೆ. ಆ್ಯಂಡ್ ಈ ಥರ ಪ್ರಿಂಟಲ್ಲಿದೆ. ಸೊ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೂ ಇಷ್ಟ ಆಯಿತು, ಮಮ್ಮಿಗೂ ಇಷ್ಟ ಆಯಿತು, ಹಾಗೆ ಸ್ವಪ್ನ ಆಂಟಿಗೂ ಇಷ್ಟ ಆಯಿತು. ಸೊ ತಗೋ ಅಂತ ಹೇಳಿದ್ರು. ಎನಿವೇಸ್ ಇಷ್ಟ ಆದ್ರೂ ತೊಗೊಳ್ಳೇಬೇಕಲ್ವಾ ಅಂದ್ಬಿಟ್ಟು ತೊಗೊಂಡ್ರೆ. ಇದಕ್ಕೆ ನಾವು ಅಮೌಂಟ್ ಎಷ್ಟು ಕೊಟ್ಟಿದ್ದು ಮಮ್ಮಿ? ಅದು 750. 750 ಕೊಟ್ವಿ. ಯಾಕಂದರೆ ಪ್ರೈಸಸ್ ನನಗೆ ಅಷ್ಟೊಂದು ನೆನಪಿಲ್ಲ. ಮಮ್ಮಿನೇ ಕ್ಯಾಶಿಯರ್ ಆವಾಗ, ಸೊ ಅದಕ್ಕೆ ಅವ್ರಿಗೆ ಕೇಳ್ತಿರೋದು. ನೆಕ್ಸ್ಟ್ ಬಂದರೆ ಈ ಡಾರ್ಕ್ ಶೇಡಲ್ಲಿ ನಾನು ಫಸ್ಟು ನೋಡಿದ ತಕ್ಷಣ ಬೇಡ ಮಮ್ಮಿ, ನಾನು ಆಲ್ರೆಡಿ ಒಂದು ಸ್ವಲ್ಪ ಡಾರ್ಕ್ ಇರೋದಕ್ಕೆ ನಾನು ಲೈಟ್ ಕಲರ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಬಟ್ ಮಮ್ಮಿ ಇದ್ಕೊಂಡು ಇದು ಚೆನ್ನಾಗಿದೆ, ಹಬ್ಬಕ್ಕೆಲ್ಲ ಚೆನ್ನಾಗಿರುತ್ತೆ, ವೈಬ್ರೆಂಟ್ ಆಗಿದೆ, ಡಾರ್ಕ್ ಕಲರ್ ಅದು ತುಂಬಾ ಚೆನ್ನಾಗಿದೆ. ಯಾವುದು ಮರೂನ್ ಶೇಡಲ್ಲಿದೆ. ಸೊ ಈ ಥರ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ನೋಡಿದ ತಕ್ಷಣ ಮಮ್ಮಿಗೆ ಇಷ್ಟ ಆಯಿತು, ಆದರೆ ನನಗೆ ಇಷ್ಟ ಆಗಿರಲಿಲ್ಲ. ಬಟ್
ವೇರ್ ಮಾಡಿ ನೋಡಿದ ಮೇಲೆ ಇಷ್ಟ ಆಗ್ಬೋದೇನೋ, ಏನೋ ಮಮ್ಮಿ ಹೇಳ್ತಿದ್ದಾರೆ ಅಂತ ತಗೊಂಡಿದ್ದು. ಸೊ ಇಲ್ಲೂ ಕೂಡ ಈ ಥರ ಎಂಬ್ರಾಯ್ಡ್ರಿಯಲ್ಲಿ ಮುಂದೆ ಇದೆ. ಆ್ಯಂಡ್ ದಿಸ್ ಇಸ್ ಅ ರೌಂಡ್ ನೆಕ್ ಆ್ಯಂಡ್ ಸ್ಲೀವ್ಸ್ ಕೂಡ 3/4 ಇದೆ. ಇಲ್ಲೂ ಕೂಡ ಈ ಥರ ಎಂಬ್ರಾಯ್ಡ್ರಿ ಬಟ್ಟೆನ ಅಟ್ಯಾಚ್ ಮಾಡಿಸಿದ್ದಾರೆ. ಆ್ಯಂಡ್ ಡೌನ್ ಬಾಟಮ್ಗೂ ಕೂಡ ಇಲ್ಲಿ ಕೂಡ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವೇ ನೋಡ್ಬೋದು ಸೀಕ್ವೆನ್ಸ್ ಎಲ್ಲ ಯಾವ ಥರ ಇದೆ. ಇಲ್ಲಿ ಫ್ಲವರ್ ಸೀಕ್ವೆನ್ಸಲ್ಲಿ ಮಾಡಿದೆ. ತುಂಬಾ ರಿಚ್ ಆಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗ ನನಗೆ ಎಲ್ಲರ ಮದುವೆಗೆ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಸಿಂಪಲ್ ಆಗಿ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಅದಕ್ಕೆ ಇರಲಿ ಆಗ್ಬಿಟ್ಟು ತಗೊಂಡೆ. ಆ್ಯಂಡ್ ಇದ್ರದ್ದು ಏನು ಎಂಬ್ರಾಯ್ಡ್ರಿ ಕಲರ್ ಮಾಡಿದಾರೋ ಸೊ ಅದಕ್ಕೆ ಅದೇ ಕಲರಲ್ಲಿ ವೇಲ್ ಆ್ಯಂಡ್ ದುಪ್ಪಟ್ಟ ಕೊಟ್ಟಿದ್ದಾರೆ. ವೇಲ್ ದುಪ್ಪಟ್ಟ ಎರಡು ಒಂದೇ. ವೇಲ್ ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಕೊಟ್ಟಿದ್ದಾರೆ. ಇದು ದುಪ್ಪಟ್ಟ ಕೂಡ ತುಂಬಾನೇ ಚೆನ್ನಾಗಿದೆ. ಇಲ್ಲೆಲ್ಲ ಪ್ರಿಂಟ್ ಅನ್ಸುತ್ತಲ್ವಾ ಮಮ್ಮಿ? ಪ್ರಿಂಟ್ ಅಲ್ಲ, ನಾರ್ಮಲ್ ಬಟ್ಟೆಲೆ ಆದ್ರೆ ಒಂಥರ ಅದ್ರ ಮೇಲೆ ಪ್ರಿಂಟ್ ಮಾಡಿರೋದು. ಅದ್ರ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಆ್ಯಂಡ್ ಗ್ರ್ಯಾಂಡ್ ಲುಕ್ ಇದೆ. ಇದಕ್ಕಿಂತ ವೇಲ್ ಇದ್ರ ಜೊತೆಗೆ ವೇಲ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಕಮ್ಸ್ ದ ಪ್ಯಾಂಟ್. ಇದು ಕೂಡ ಸ್ಟ್ರೇಟ್ ಕಟ್ ಪ್ಯಾಂಟೆ. ಇಲ್ಲ ನೀವು ಸ್ಟ್ರೇಟ್ ಕಟ್ ಪ್ಯಾಂಟ್ ಅಲ್ದಲ್ಲೇ ಇದಕ್ಕೆ ನೀವು ಸಿಗರೇಟ್ ಕಟ್ ಪ್ಯಾಂಟ್ ಕೂಡ ಹಾಕೋಬಹುದು. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ. ಆದರೆ ಆಬ್ವಿಯಸ್ಲಿ ಇದ್ರ ಕಲರ್ ಇದು ಕೊಟ್ಟಿದ್ದಾರೆ ಅಂತ ಸೇಮ್ ಕಲರೇ ಹಾಕೋಬಹುದು. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಕೆಲವು ಪ್ಯಾಂಟ್ಸಲ್ಲಿ ಹುಕ್ ಥರ ಹಾಕೋದು ಕೊಟ್ಟಿರ್ತಾರೆ. ಆ್ಯಂಡ್ ಡಿಫ್ರೆಂಟ್ ಇರುತ್ತೆ. ನಾರ್ಮಲ್ ಈ ಕಲೆಕ್ಷನಲ್ಲಿ ಏನು ತೊಗೊಂಡಿದ್ದೆ ಮೋಸ್ಟ್ ಆಫ್ ದ ಪ್ಯಾಂಟ್ಸ್ ಎಲಾಸ್ಟಿಕ್ಕೇ ಇರೋದು. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇಷ್ಟ ಆಗ್ತಿತ್ತು. ಅದು ಫಸ್ಟ್ ಹೋಗಿದ ತಕ್ಷಣ ಸೆಕೆಂಡ್ ಆರ್ ಥರ್ಡ್ ಶಾಪಲ್ಲಿ ಏನೋ ಇದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ದಿಸ್ ಪ್ರೈಸ್ ಇಸ್ ಆಲ್ಸೋ 750 rupees. ಸೊ ದ ನೆಕ್ಸ್ಟ್ ಇಸ್ ಇದೆಷ್ಟೆಲ್ಲ ನೋಡಿದ್ರಿ ಅಲ್ಲ, ಅದು ಎಥ್ನಿಕ್ ವೇರ್ಗೆ ಟ್ರೆಡಿಷ್ನಲ್ ವೇರ್ಗೆ ಆಯಿತು. ಈಗ ನೆಕ್ಸ್ಟ್ ಬಂದು ವೆಸ್ಟರ್ನ್ ಇಲ್ಲ ಮಾಡರ್ನ್ಗೆ. ನಾವು ಲಾಸ್ಟಲ್ಲಿ ಬರಬೇಕಾದ್ರೆ ತೊಗೊಂಡಿದ್ದು ಅಂತ ಹೇಳಿದ್ನಲ್ವಾ. ಸೊ ಲಾಸ್ಟಲ್ಲಿ ಬರಬೇಕಾದ್ರೆ ಇಟ್ ವಾಸ್ ಅ ಹೋಲ್ಸೇಲ್ ಶಾಪ್ ಅನಿಸುತ್ತೆ. ಒಳಗಡೆ ಹೋಗಿ ಎಷ್ಟೊಂದು ಜನ ತುಂಬ್ಕೊಂಡಿದ್ರು. ಏನು ಇಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ ಅಂತ ಹೋಗಿ ನೋಡಿದಾಗ ಎಲ್ಲ ರೀಸನಬಲ್ ಪ್ರೈಸಸ್ಗೆ ಇತ್ತು. ಆ್ಯಂಡ್ ತುಂಬಾ ವೆರೈಟೀಸ್ ಆಫ್ ಜೀನ್ಸಸ್ ಕೂಡ ಇತ್ತು. ಆ್ಯಂಡ್ ಟಾಪ್ಸ್ ಕೂಡ ಇತ್ತು. ಸೊ ನನಗೆ ಇದೊಂದು ಜೀನ್ಸ್ ತಗೊಂಡೆ ಗೈಸ್. ಸೊ ಇಟ್ ಇಸ್ ಏನಂತಾರೆ ಟೋನ್ ಜೀನ್ಸ್ ಅಂತ ಹೇಳ್ಬೋದು. ಸೊ ತಗೊಂಡೆ. ಯಾಕಂದರೆ ಟೋನ್ ಜೀನ್ಸ್ ಮೇ ಬಿ ನನ್ನ ಹತ್ರ ಒಂದು ಇರಲಿಲ್ಲ, ಅಂದರೆ ಇಲ್ಲ ಒಂದಿತ್ತು. ಬಟ್ ಇನ್ನೊಂದು ಶೇಡಲ್ಲಿ ತಗೋಬೇಕು ಅಂದ್ಬಿಟ್ಟು ಈ ಡಾರ್ಕ್ ಶೇಡಲ್ಲಿ ತಗೊಂಡೆ. ಸೊ ಮಿನಿಮಲ್ ಟೋನ್ ಇದೆ, ಅಷ್ಟೊಂದು ಜಾಸ್ತಿ ಏನು ಟೋನ್ ಇಲ್ಲ. ಸೊ ಅದಕ್ಕೆ ಇದೊಂದು ಜೀನ್ಸ್ ತಗೊಂಡೆ. ಇದಕ್ಕೆ ನಾನು ಎಷ್ಟು ಪ್ರೈಸ್ ಕೊಟ್ಟೆ ಅಂದರೆ, ನಾರ್ಮಲ್ ಜೀನ್ಸ್ ಎಲ್ಲ 650 ಮೇಲೆ ಇರುತ್ತೆ. ಬಟ್ ಆ ಶಾಪಲ್ಲಿ ಐ ಗಾಟ್ ಇಟ್ ಫಾರ್ 300. ಸೊ ಯಾವ ಜೀನ್ಸ್ ಆದರೂ 300 ಕೊಡ್ತಾರಾ ಹೇಳಿ? ಮೇ ಬಿ ಎನಿ ಆಫರ್ಸ್ ಇದ್ದರೆ ಅಷ್ಟೇ 300 ಕೊಡೋಕ್ಕಾಗೋದು. ಬಟ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತಲೂ ತುಂಬಾ ಚೆನ್ನಾಗಿದೆ. ನನ್ನ ಹತ್ರ ಬೇರೆ ಜೀನ್ಸ್ ಎಲ್ಲ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ, ಅಂದರೆ ಅದು ಎಲ್ಲ ನಾನು ಬೇರೆ ಕಡೆನೇ ತೊಗೊಂಡಿದ್ದು. ಬಟ್ ಕಂಪೇರ್ ಮಾಡಿದ್ರೆ 300ಗೆ ಇಟ್ಸ್ ಗುಡ್ ಕ್ವಾಲಿಟಿ, ತುಂಬಾ ಚೆನ್ನಾಗಿದೆ. ಸೊ ಎಸ್, ಇದು ಪ್ರೈಸ್ ಬಂದು 300. ಆ್ಯಂಡ್ ನೆಕ್ಸ್ಟ್ ಇಸ್ ದಿಸ್ ಬ್ಲ್ಯಾಕ್ ಕಲರ್ ಒನ್. ಇದು ನಾರ್ಮಲ್ ಸ್ಟ್ರೇಟ್ ಕಟ್ ಅನ್ನೋಕ್ಕಾಗಲ್ಲ. ಬಟ್ ಇಲ್ಲಿ ಅಂದರೆ ಮಾಮ್ ಜೀನ್ಸ್ ಅನ್ನೋಕ್ಕಾಗಲ್ಲ, ಇಲ್ಲ ಸ್ಟ್ರೇಟ್ ಕಟ್ ಅನ್ನೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಲೆಗ್ಸ್ ಹತ್ರ ಈ ಥರ ಏನು ಮಾಡೋಕ್ಕೆ ಟೈಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಹುಕ್ ಕೊಟ್ಟಿದ್ದಾರೆ. ಹಾಗೆ ಒಂದು ಜಿಪ್ ಕೂಡ ಕೊಟ್ಟಿದ್ದಾರೆ. ಈ ಸ್ಟೈಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇನ್ನೊಂದು ಸ್ವಲ್ಪ ಯುನೀಕ್ ಆಗಿದೆ ಸ್ಟೈಲು ಅಂತ, ನಾರ್ಮಲ್ ಪ್ಯಾಂಟ್ಸ್ಗಿಂತ ಚೆನ್ನಾಗಿದೆ ಅಂದ್ಬಿಟ್ಟು. ಹಾಗೆ ಇಲ್ಲಿ ಲೈನ್ಸ್ ನೋಡಿ, ಒಂದು ಲೈನ್ ಕೂಡ ಇದೆ. ಆ್ಯಂಡ್ ಎಸ್, ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಈ ಪ್ಯಾಂಟ್ ಕೂಡ ನಾನು 300 rupeesಗೆ ತೊಗೊಂಡಿದ್ದು. ಪ್ರೈಸಸ್ ಅಂತೂ ಜೀನ್ಸ್ ತೊಗೊಳೋದ್ರಲ್ಲಿ ರೀಸನಬಲ್ಲು. ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಸೂಪರಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಟಾಪ್. ಸೊ ಇದನ್ನ ಕ್ರಾಪ್ ಟಾಪ್ ಆಗಿ ತಗೊಂಡೆ. ಇದು ಪ್ರೈಸ್ ಕಮ್ಮಿ ಇತ್ತು ಅಂದ್ಬಿಟ್ಟು, ಆ್ಯಕ್ಚುಲಿ ನಾನು ಈ ಥರದ್ದೆಲ್ಲ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಸೊ ಪ್ರೈಸ್ ರೀಸನಬಲ್ ಇತ್ತು. ಜಸ್ಟ್ 100 rupees ಅಂತ ಇದನ್ನು ತೊಗೊಂಡೆ. ಆ್ಯಂಡ್ ಇದೊಂದೇ ಹಾಕೊಳ್ಳೋಕ್ಕಾಗಲ್ವಲ್ಲ, ಸೊ ಅದಕ್ಕೆ ಇದು ಓವರ್ ಕೋಟ್ ಕೂಡ ತೊಗೊಂಡೆ. ಇದು ಕೂಡ 100 ಅಲ್ವಮ್ಮ? ಇದು ಕೂಡ 100. ಸೊ ಎರಡು ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆಪೋಸಿಟ್ ಕಲರ್ಸಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಎರಡು ಟಾಪ್ನು ಕೂಡ ತೊಗೊಂಡೆ. ಈ ಶಾರ್ಟ್ ಟಾಪ್ನ ಹೊರಗಡೆ ಹಾಕಿ ಓವರ್ ಕೋಟ್ನ ಮೇಲೆ ಹಾಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದು. ಈ ಓವರ್ ಕೋಟಿಗೆ ಈ ಥರ ಲೇಸ್ ಕೊಟ್ಟಿದ್ದಾರೆ. ಅಂದರೆ ಓವರ್ ಆಲ್ ಈ ಥರ ನಾರ್ಮಲ್ ಲೇಸ್ ಕೊಟ್ಟಿದ್ದಾರೆ. ಹಾಗೆ ಟೈ ಮಾಡ್ಕೊಳ್ಳೋಕ್ಕೆ ಈ ಥ್ರೆಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಎಸ್, ಈ ಟಾಪು ತುಂಬಾ ಟ್ರೆಂಡಿಂಗಲ್ಲಿತ್ತು ಆವಾಗ. ಬಟ್ ನಾನೇನು ಮಾಡಲಿ, ನಾನು ಈ ಥರ ನಾರ್ಮಲ್ ಆಗಿ ಯೂಸ್ ಮಾಡಲ್ಲ. ಎಲ್ಗನ ಹೊರಗಡೆ ಹೋದಾಗ ಅಷ್ಟೇ, ಟ್ರಿಪ್ಸ್ಗೆ ಹೋದಾಗ ಅಷ್ಟೇ ಈ ಥರ ಯೂಸ್ ಮಾಡೋದು.
ಸೊ ಅದಕ್ಕೆ ರೀಸನಬಲ್ ಪ್ರೈಸಲ್ಲಿ ಇತ್ತು ಅಂತ ತೊಗೊಂಡಿದ್ದು. ಆ್ಯಂಡ್ ಎಸ್, ಸೊ ಇಷ್ಟೆಲ್ಲ ತೊಗೊಂಡಿದ್ದು ಪ್ರೈಸ್ ಎಷ್ಟಾಯಿತು ಅಂದರೆ, ನಾವು ಬಜೆಟ್ ಪ್ಲ್ಯಾನ್ ಮಾಡಿದ್ದು 5000 ಒಳಗಡೆ ಎಷ್ಟು ಬರುತ್ತಾ ಅಂತ. ಆ್ಯಂಡ್ 5000ಗೆ ಇಷ್ಟೆಲ್ಲ ಬಂದಿದೆ. ಹಾಗೆ ನಮ್ಮ ಎಕ್ಸ್ಪೆನ್ಸ್ ಅಂದರೆ ಆಟೋ ಚಾರ್ಜು, ಮೆಟ್ರೋ ಚಾರ್ಜ್ ಎಲ್ಲ ಹೋಗಿ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀವಿ. ಆ್ಯಂಡ್ ಈ ಕಲೆಕ್ಷನ್ ಎಲ್ಲ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಯಾವ್ಯಾವ ಡ್ರೆಸ್ಸಸ್ ನಿಮಗೆ ಇಷ್ಟ ಆಯಿತು ಅಂತ ಪ್ಲೀಸ್ ಟು ಕಮೆಂಟ್. ಈ ಶಾಪಿಂಗ್ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಈ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಪ್ಲ್ಯಾನ್ ಮಾಡ್ತಿದ್ದೀನಿ ಯಾಕೆ ಜಯನಗರ್ಗೆ ಹೋಗಬಾರ್ದು ನೆಕ್ಸ್ಟ್ ಶಾಪಿಂಗ್ ವ್ಲಾಗ್ ಮಾಡೋಕ್ಕೆ ಅಂತ. ಸೊ ನೋಡೋಣ ಯಾವಾಗ ಹೋಗ್ಬೋದು ಅಂತ. ಯಾಕಂದರೆ ನನಗೆ ಇನ್ನೊಂದು 15 ಡೇಸಲ್ಲಿ ಅನ್ಸುತ್ತೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರಲ್ಲಿ ಹೊರಗಡೆ ಹೋಗಿ ಶಾಪ್ ಮಾಡ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.